ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಬೋದು ಅನ್ನೋದು ಇರುವಂತ ಕ್ವೆರಿ. ಪೂರ್ತಿ ಮಾಹಿತಿಯನ್ನ ಕೊಡ್ತೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ ಅನ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಒಳ್ಳೆ ಇನ್ಫಾರ್ಮೇಶನ್ ಇರುವಂತ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ನಾನು ಮಾಡುವಂತ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಕ್ಷಣ ಬರುತ್ತೆ. ನೋಡಿ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ನೀವು ಎಷ್ಟು ಬೇಕಾದ್ರೂ ಬ್ಯಾಂಕ್ ಬ್ಯಾಲೆನ್ಸ್ ಇಡ್ಬೋದು. ಇಷ್ಟೇ ಇಡಬೇಕು ಅಷ್ಟೇ ಇಡಬೇಕು ಅನ್ನೋ ತರ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಆದ್ರೆ ನೀವು 50,000ಕ್ಕಿಂತ ಜಾಸ್ತಿ ಕ್ಯಾಶ್ ಅನ್ನ ಸಿಂಗಲ್ ಟ್ರಾನ್ಸಾಕ್ಷನ್ ಅಂದ್ರೆ ಒನ್ ಟೈಮ್ ಡೆಪಾಸಿಟ್ ಮಾಡ್ತಾ ಇದ್ರ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಆಗುತ್ತೆ. ಹಾಗೆ ಇನ್ ಅಗ್ರಿಗೇಟ್ ಆಗಿ ಒಂದು ಫಿನಾನ್ಷಿಯಲ್ ಇಯರ್ ಅಲ್ಲಿ, ಅಂದ್ರೆ ಫಿನಾನ್ಷಿಯಲ್ ಇಯರ್ ನಮ್ಗೆ ಏಪ್ರಿಲ್ ಇಂದ ಮಾರ್ಚ್ ವರೆಗೂ ಕೌಂಟ್ ಆಗುತ್ತೆ. ಇದು ಕ್ಯಾಲೆಂಡರ್ ಇಯರ್ ತರ ಕೌಂಟ್ ಆಗಲ್ಲ. ಅಂದ್ರೆ ಜನವರಿ ಇಂದ ಡಿಸೆಂಬರ್ ವರೆಗೂ ಇದ್ರೆ ಕ್ಯಾಲೆಂಡರ್ ಇಯರ್ ಆಗುತ್ತೆ. ನಮಗೆ ಫಿನಾನ್ಷಿಯಲ್ ಇಯರ್ ಅಂದ್ರೆ ಏಪ್ರಿಲ್ ಇಂದ ಮಾರ್ಚ್ ವರೆಗೂ ಕೌಂಟ್ ಆಗುತ್ತೆ. ಸೊ ಈ ಒಂದು ಫಿನಾನ್ಷಿಯಲ್ ಇಯರ್ ಅಲ್ಲಿ ನೀವು ಕ್ಯಾಶ್ ಅನ್ನ ಅಂದ್ರೆ 10 ಲಕ್ಷಕ್ಕಿಂತ ಹೆಚ್ಚಾಗಿ ನೀವು ಡೆಪಾಸಿಟ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಆಗುತ್ತೆ. ಹಾಗೆ ನೀವು ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀರಾ ಅದು ಲೆಜಿಟಿಮೇಟ್ ಆಗಿದ್ದು, ನೀವು ಅದಕ್ಕೆ ಸರಿಯಾದ ಟ್ಯಾಕ್ಸ್ ಅನ್ನ ಪೇ ಮಾಡಿಕೊಂಡು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಿದ್ರೆ ಯಾವುದೇ ತರಹದ ತೊಂದರೆ ಇಲ್ಲ. ಹಾಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡಬೇಕು ಅಂತಂದ್ರೆ, ನೋಡಿ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ನೀವೇನಾದ್ರೂ 50 ಲಕ್ಷ, 1 ಕೋಟಿ ಈ ತರ ಹ್ಯೂಜ್ ಅಮೌಂಟ್ ಇಟ್ಕೊಂಡಿದ್ದೀರಾ ಅಂತಂದ್ರೆ ಇದು ಸೇಫಾ, ಇಟ್ಕೊಳ್ಬೋದಾ ಅನ್ನೋದೊಂದು ಇನ್ನೊಂದು ಕ್ವಶನ್ ಇದೆ. ನೋಡಿ, ಇಂಥ ಟೈಮಲ್ಲಿ ಅಂದ್ರೆ ಈಗ ಸೈಬರ್ ಫ್ರಾಡ್ಗಳೆಲ್ಲ ಹೆಚ್ಚಾಗಿ ನಡೀತಾ ಇದೆ. ನಾವು ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದೀವಿ, ನಿಮ್ಮ ಆಧಾರ್ KYC ಆಗಿಲ್ಲ, ಒಂದು OTP ಕೊಡಿ, ನಿಮ್ಮ KYC ಮಾಡಬೇಕು ಅಂತ ಕಾಲ್ ಮಾಡಿಕೊಂಡು ಫ್ರಾಡ್ ಮಾಡ್ತಿರೋ ಅಂತ ಕೇಸ್ಗಳು ಜಾಸ್ತಿ ಇದೆ. ಹಾಗೆ ನಾವು ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಮಾಡ್ತಾ ಇದೀವಿ, ಸಬ್ ಇನ್ಸ್ಪೆಕ್ಟರ್ ಅಥವಾ DC ಆಫೀಸಿಂದ ಕಾಲ್ ಮಾಡ್ತಾ ಇದೀವಿ ಅಥವಾ ED ಇಂದ ಕಾಲ್ ಮಾಡ್ತಾ ಇದೀವಿ, ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದೀವಿ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಡಿ, OTP ಬೇಕಾಗತ್ತೆ, ಅದಲ್ಲಿರೋ ದುಡ್ಡನ್ನ ನಾವು ಸೀಸ್ ಮಾಡ್ತಾ ಇದ್ದೀವಿ, ಈ ತರ ಎಲ್ಲ ಹೇಳ್ಕೊಂಡು ಫ್ರಾಡ್ ಮಾಡುವಂತ ಕೇಸ್ಗಳು ಬಹಳಷ್ಟು ನಡೀತಾ ಇದೆ ಇತ್ತೀಚೆಗೆ. ಸೊ ಹಾಗಾಗಿ ಯಾರೇ ಆಗ್ಲಿ ಬ್ಯಾಂಕಿಂದ ಕಾಲ್ ಮಾಡ್ತಾ ಇದೀವಿ, ನಮ್ಗೆ OTP ಕೊಡಿ ಅಂತಂದ್ರೆ ನೀವು OTP ಕೊಡೋಕ್ ಮುಂಚೆ ಯೋಚನೆ ಮಾಡಿ. ನೀವು ಯಾವುದೇ ಫ್ರಸ್ಟ್ರೇಷನ್ ಅಲ್ಲಿ ಇರ್ಬೋದು ಅಥವಾ ಕೆಲಸದ ಒತ್ತಡದಲ್ಲಿ ಇರ್ಬೋದು, ಯಾರೇ OTP ಕೇಳಿದ್ರು ಯೋಚನೆ ಮಾಡಿ OTP ಅನ್ನ ಕೊಡಿ. ಹಾಗೆ ನಾವೇ ಬ್ಯಾಂಕಿಗೆ ಬಂದು KYC ನ ಅಪ್ಡೇಟ್ ಮಾಡ್ತೀವಿ ಅನ್ನೋದನ್ನ ಅಂತ ಹೇಳೋದನ್ನ ಮರಿಬೇಡಿ. ಹಾಗೆ ಯಾರೇ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡು ಕಾಲ್ ಮಾಡಿದ್ರು ಕೂಡ ನಾವೇ ಬಂದು ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಿ ಮಾತಾಡ್ತೀವಿ ಅಂತ ಹೇಳೋದು ಸ್ಮಾರ್ಟ್ ಆನ್ಸರ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಹ್ಯೂಜ್ ಬ್ಯಾಂಕ್ ಬ್ಯಾಲೆನ್ಸ್ SB ಅಕೌಂಟ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀರಾ, ಒಳ್ಳೆದ. ಇದು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಯಾವುದೇ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗೆ ನಿಮ್ಗೆ 1 ವರ್ಷಕ್ಕೆ ಆನ್ ಅನ್ ಆವರೇಜ್ ಅಂತ ತಗೊಂಡ್ರೆ ಡಿಪೆಂಡ್ಸ್ ಆನ್ ಬ್ಯಾಂಕ್ ಟು ಬ್ಯಾಂಕ್ 1 to 3% ಅಷ್ಟೇ ಕೊಡ್ತಾರೆ, ಎಷ್ಟು ಬ್ಯಾಲೆನ್ಸ್ ಇಟ್ಕೊಂಡ್ರು ಕೂಡ. ಸೊ ನೀವು ಕಂಪೇರ್ಡ್ ವಿತ್ ಅದರ್ ಸೆಕ್ಯೂರ್ಡ್ ಇರ್ಬೋದು, ಅನ್ಸೆಕ್ಯೂರ್ಡ್ ಇರ್ಬೋದು, ಇನ್ವೆಸ್ಟ್ಮೆಂಟ್ಗಳ ಜೊತೆಲಿ ಕಂಪೇರ್ ಮಾಡಿದ್ರೆ ಇಟ್ ಇಸ್ ನಾಟ್ ವರ್ತ್. ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲೇ ಇಟ್ಕೊಂಡಿದ್ರೆ ಯಾರಾದ್ರೂ ಈ ತರ OTPಗಳು ಕೊಟ್ಟು ಫ್ರಾಡ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ನೀವು ಇನ್ವೆಸ್ಟ್ ಮಾಡಬೇಕು ಅನ್ನೋ ತರ ಇದ್ರೆ ಫರ್ದರ್ ಯಾವ ತರ ಪೋರ್ಟ್ಫೋಲಿಯೋ ರೆಡಿ ಮಾಡಬೇಕು ಅನ್ನೋದನ್ನ ಹೇಳ್ತೀವಿ. ನೋಡಿ, ನೀವು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಕೊಳ್ಬಹುದು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬಹುದು, ಫರ್ದರ್ ಸೆಕ್ಯೂರ್ಡ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬಹುದು, ಅನ್ಸೆಕ್ಯೂರ್ಡ್ ಇನ್ವೆಸ್ಟ್ ಮಾಡ್ಕೋಬಹುದು, ಫರ್ದರ್ ಲಿಕ್ವಿಡ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬಹುದು, ನಾನ್ ಲಿಕ್ವಿಡ್ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಕೊಳ್ಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಒಂದು 50 ಲಕ್ಷ ಇಡೋದ್ರ ಬದಲು ಅದನ್ನ ಸ್ಪ್ಲಿಟ್ ಮಾಡಿ ಅಮೌಂಟ್ ಅನ್ನ ನೀವು ಒಂದು 10 ಲಕ್ಷ FD ಇಡೋದು, ಒಂದು 20 ಲಕ್ಷ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು, ಒಂದ್ ಸ್ವಲ್ಪ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು, ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡೋದು, ಅಥವಾ ಅನ್ಸೆಕ್ಯೂರ್ಡ್ ಇನ್ವೆಸ್ಟ್ ಮಾಡ್ತೀರಾ ಅಂತಾನೆ ನೀವು ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಳ್ಬಹುದು. ಲಿಕ್ವಿಡ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಒಬ್ಬ ಮನುಷ್ಯಂಗೆ ಯಾವಾಗ ಬೇಕಾದ್ರೂ ಕ್ಯಾಶ್ ನ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಅಂತ ಟೈಮಲ್ಲಿ ನೀವು ಅಸೆಟ್ ನ ಸರೆಂಡರ್ ಮಾಡಿ ನೀವು ತಕ್ಷಣ ಕ್ಯಾಶ್ ಆಗಿ ಕನ್ವರ್ಟ್ ಮಾಡೋ ಅಂತ ಅಸೆಟ್ಗಳು ಕೂಡ ನೀವು ನಿಮ್ಮ ಪೋರ್ಟ್ಫೋಲಿಯೋಲಿ ಇರ್ಬೇಕಾಗತ್ತೆ. ಈ ತರ ಪ್ಲಾನ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಕೊಂಡ್ರೆ ನೀವು ಯಾವುದೇ ತರಹದ ಮೋಸದ ಸುಳಿವಿನಲ್ಲಿ ಸಿಕ್ಕಾಕೊಳ್ಳೋ ಅಂತ ಪರಿಸ್ಥಿತಿನೂ ಇರೋದಿಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ರಿಟರ್ನ್ ಕೂಡ ಬರುತ್ತೆ. ಈ ವಿಷಯವಾಗಿ ಏನಾದರೂ ಕ್ವಶನ್ ಕೇಳೋವಂಥದ್ದಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಕಾನ್ಫಿಡೆನ್ಷಿಯಲ್ ಆಗಿದೆ ಮೆಸೇಜ್ ಅಂತ ಅಂದ್ರೆ ನನ್ನ ವಾಟ್ಸ್ಆಪ್ ನಂಬರ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ವಾಟ್ಸ್ಆಪ್ ಮೆಸೇಜ್ ಕೂಡ ಡ್ರಾಪ್ ಮಾಡ್ಬೋದು. ನಮ್ಮ ಕರ್ನಾಟಕ, ನಮ್ಮ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.